ಹಾಯ್! ಇವತ್ತು ಎಲ್ರಿಗೂ ಗೊತ್ತಿದೆ ಕಡಲೆ ಗಿಡ, ಕಡಲೆಕಾಳು ಅಂತೇಳಿ. ಈ ಕಡಲೆಕಾಯಿಂದ ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಹಾಗೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು. ನೋಡಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲಿಗೆ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೆ ಟೊಮೊಟೊ ಹಾಕ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಯಾವ ರೀತಿ ಗೊಜ್ಜು ಮಾಡ್ತೀವಲ್ಲ ಚಿತ್ರಾನ್ನ ಗೊಜ್ಜು ಅದೇ ರೀತಿನೇ. ಸೊ ಇದಕ್ಕೆ ನಾನು ಬೇಯಲಿ ಅಂತೇಳಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ಒಂದು ಬೌಲಷ್ಟು ಆಗಿದೆ ನಾನು ಕಡಲೆಕಾಳು ಸುಲಿದಿರೋದು. ಈಗ ಅಷ್ಟನ್ನು ನಾನು ಈ ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಕಾಳು ಮಧ್ಯದಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೇಮ್ ಹಸಿಕಾಳು ಸಾಂಬಾರು ಯಾವ ಥರ ಮಾಡ್ತೀವೋ ಅದೇ ರೀತಿನೇ. ಈಗ ತೊಗರಿಕಾಳು, ಅವರೆಕಾಳು ಸಾಂಬಾರು ಮಾಡ್ತೀವಲ್ವಾ, ಅದಕ್ಕೆಲ್ಲ ರುಬ್ಕೊಳ್ತೀವಿ. ಬಟ್ ಇದಕ್ಕೇನೂ ಇಲ್ಲ. ಜಸ್ಟ್ ನಾನೊಂದು ಪೀಸಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ, ಒಂದು ಸ್ಮಾಲ್ ಪೀಸಷ್ಟು ಚಕ್ಕೆ ತಗೊಂಡು ಜಜ್ಕೊಂಡಿದ್ದೀನಿ. ನಾವೇನು ಸಾಂಬಾರಿಗೆ ಬೇಕಾದಷ್ಟು ನೀರು ಹಾಕಿದ್ದೀವಲ್ಲ, ಈ ನೀರು ಕುದಿಯೋ ಟೈಮಲ್ಲಿ ನಾನು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿ ಚಕ್ಕೆ ಪೇಸ್ಟನ್ನು ಹಾಕಿದ್ದೀನಿ. ನಾನು ಒಂದು ನಿಂಬೆ ಹಣ್ಣು ಹುಣಸೆ ಹಣ್ಣಿನ ರಸ ತಗೊಂಡು ಅದಕ್ಕೆ ಸಾಂಬಾರ್ ಪೌಡ್ರು ಹಾಗೆ ನಾನು ಕಡಲೆ ಪೌಡ್ರ್ ಹಾಕ್ತೀನಿ, ಆಮೇಲೆ ತೋರಿಸ್ತೀನಿ. ಇಲ್ಲಿ ನಾನು ಕುದಿಯೋ ನೀರಿಗೆನೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೇನಪ್ಪ ಸಾಂಬಾರ್ ಪೌಡ್ರಿಗೆ ಕಡಲೆ ಪೌಡ್ರ್ ಅಂತಂದರೆ, ಹುರ್ಗಡಲೆ ಪೌಡ್ರ್ ಮನೇಲಿ ಇರುತ್ತಲ್ವ, ಇಲ್ಲ ಅಂತಂದರೆ ಮಾಡ್ಕೋಬೋದು. ಕಡಲೆ ಇರುತ್ತಲ್ಲ ಅದನ್ನು ಜಜ್ಕೊಂಡ್ರು ಸಾಕು ಅಥವಾ ಮಿಕ್ಸಿಗೆ ಹಾಕಿದ್ರೆ ಸಾಕು. ಏನಕ್ಕೆ ಅಂತಂದರೆ ಥಿಕ್ನೆಸ್ ಬರುತ್ತೆ ನನಗೆ ಸಾಂಬಾರು ಅಂತ. ನಾವಿಲ್ಲಿ ಥಿಕ್ನೆಸ್ಸಿಗೆ ಏನು ಯೂಸ್ ಮಾಡ್ತಾ ಇಲ್ಲ ಸಾಂಬಾರ್ ಪೌಡ್ರ್ ಬಿಟ್ಟರೆ. ಸೊ ಹಾಗಾಗಿ ನಾನಿಲ್ಲಿ ಕಡಲೆ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಕೂಡ ಕಡಲೆ ಪೌಡ್ರು, ಅಥವಾ ಕೆಲವರು ಜೋಳದ ಪೌಡ್ರ್ ಹಾಕ್ತಾರೆ. ನಾನಿಲ್ಲಿ ಕಡಲೆ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆದಂತಹ ಸಾಂಬಾರು ನನಗಿದು. ಫೈನಲಿ ನಾನು 1:30 ಏನೋ ಸ್ಟಾರ್ಟ್ ಮಾಡಿದೆ, 1:45ಗೆ ಸಾಂಬಾರೇ ರೆಡಿ ಆಗೋಯ್ತು. ಅಂದರೆ ಕಾಳು ಬಿಡಿಸ್ಕೊಳ್ಳೋಕೆ ಟೈಮ್ ಆಯಿತು ನನಗೆ. ಅದು ಬಿಟ್ಟರೆ ಎಲ್ಲೂ ಟೈಮ್ ವೇಸ್ಟ್ ಅಂತ ಅನ್ನಿಸ್ಲೇ ಇಲ್ಲ. ನಾವಿಲ್ಲಿ ಕಡಲೆ ಪೌಡ್ರಿಗೆ ಜೀರಿಗೆ ಹಾಕಿರ್ತೀನಿ. ಸೊ ಹಾಗಾಗಿ ಮುದ್ದೆಗೆ, ರೈಸಿಗೆ ಎರಡಕ್ಕೂ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡುವಂತಹ ಸಾಂಬಾರು ಇದಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.